ಆರ್ಥಿಕ ಇಲಾಖೆ ಆದೇಶ ಹಿಂಪಡೆದು ಕಾರ್ಮಿಕ ಇಲಾಖೆ ಹೊರಡಿಸಿರುವ ಕನಿಷ್ಠ ವೇತನ ಪರಿಷ್ಕರಣೆ ಆದೇಶ ಸಮರ್ಪಕ ಜಾರಿಗಾಗಿ ಹಾಗೂ ಕಾಯಂಗಾಗಿ ಕೆಲಸದ ಭದ್ರತೆಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಬೆಳಗಾವಿ ಜಿಲ್ಲಾ ಸಮಿತಿಯ ವತಿಯಿಂದ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಉದ್ಯಾನವನದಿಂದ ಮೆರವಣಿಗೆ ಮೂಲಕ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿರವರಿಗೆ ಮನವಿ ಸಲ್ಲಿಸಲಾಯಿತು. ಮಾನ್ಯ ಜಿಲ್ಲಾಧಿಕಾರಿರವರು ಸ್ಥಳೀಯ ಜಿಲ್ಲಾ ಮಟ್ಟದ ಕನಿಷ್ಠ ವೇತನ ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಆಗಸ್ಟ್ 14ರಂದು ಸಭೆ ಕರೆದಿರುತ್ತಾರೆ. ದಯವಿಟ್ಟು ತಮ್ಮಲ್ಲಿ ನಾವು ಇವತ್ತು ಮನವಿ ಕೊಡ್ತಾ ಇರೋದು ನಾವು ಸಿಕ್ಕಿದ್ದೀರಿ, ಧನ್ಯವಾದಗಳು ಸರ್. ನಮಗೆ ಮೇ 22, 2026 ಏನು ಕನಿಷ್ಠ ವೇತನ ಜಾರಿ ಅದು ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲ. ಜಿಲ್ಲಾ ಪಂಚಾಯತಿಯಿಂದ ಕೂಡ ಆದೇಶ ಮಾಡಿದೆ ಕೂಡಿ ಅಂತ. ಸೊ ಆದರೂ ಕೂಡ ಇಲ್ಲಿಂದ ಕೂಡ ಇಲ್ಲಿ ನಮ್ಮ ನೌಕರಿಗೆ ಸಂಬಳ ಪಂಚಿಲ್ಲ. ಮಾನ್ಯ ಡಿಸಿಎಂ ಇಲಾಖೆಯಲ್ಲಿ ಹುಕ್ಕೇರಿಯಲ್ಲಿ ಒಂದು ಸಂಬಳ ಮಾಡಿದ್ದಾರೆ ಹೊಸ ಸಂಬಳ. ಆದರೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಬರುವಂಥ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವೃತ್ತಿ ನಾವು. ಸೊ ಹಾಗಾಗಿ ನಾವು ಇಲ್ಲಿವರೆಗೂ ನಾವು ಕಡಿಮೆ ಸಂಬಳದಲ್ಲಿ ದುಡಿತಾ ಬಂದಿದ್ದೀವಿ ಸರ್. ಇವತ್ತಾದರೂ ಕೂಡ ನಾವು 13,000 14,000 ಮಾತ್ರ ಸಂಬಳ. ಸೊ ಈಗ ಕನಿಷ್ಠ ವೇತನ ಮಾಡಿ ಅಡುಗೆ ಮಾಡೋರಿಗೆ ತಾಲೂಕು ಕೇಂದ್ರದಲ್ಲಿ 22,000, ಜಿಲ್ಲಾ ಕೇಂದ್ರದಲ್ಲಿ 24,000 ಏನು ಬಜೆಟ್ ಮೇಲೆ ಅದು ಅಂತಿಮ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಮಗೆ ಕನಿಷ್ಠ ವೇತನ. ಈಗ ಕೆಲವೊಂದು ಇಲಾಖೆಯಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಆದೇಶಗಳನ್ನ ನಾವು ಕೊಡಲ್ಲ. ಸೊ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿಯಿಂದ ತಾವೆಲ್ಲರೂ ಆದೇಶ ಮಾಡಿದ್ದೀವಿ, ಅದಕ್ಕೆ ವ್ಯಾಲ್ಯೂವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಏನಪ್ಪ ಅಂತ ಭೇಟಿಗೆ ನಾವು ಸುಮಾರು ಸರಿ ಜಿಲ್ಲಾಧಿಕಾರಿಗಳು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ನೌಕರರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಅಂತ ಸುಮಾರು ಸಭೆ ನಮಗೆ ಪತ್ರವನ್ನು ಕೊಟ್ಟಿದ್ದೀವಿ. ಯಾವ ಡೇಟ್ ಸರ್ ದಯವಿಟ್ಟು ನಿಮ್ಮ ಮುಖಂಡರು ಇರೋದು ಯಾಕೆ? ನಿಮ್ಮ ಪರವಾಗಿ ಮಾತಾಡಲಿಕ್ಕೆ ಸರ್. ಇನ್ನೂ ನಾವು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಸ್ಟೆಲ್ ಮತ್ತು ವಸತಿ ಶಾಲೆ, ಈಗ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹದಿನಾಲ್ಕನೇ ತಾರೀಕು 11 ಗಂಟೆ. ಓಕೆ ಸರ್, 5 ಜನ ಬನ್ನಿ. 5 ಜನ ಯಾರಂತ ಸರ್ ದಯವಿಟ್ಟು ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾನು ಇದನ್ನಂದ್ರೆ ಮಾಡ್ತೀನಿ. ಯಾಕೆ ಸರ್? ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಾವು ಮಾಡ್ತೀರಿ. ಕನಿಷ್ಠ ವೇತನ ಸ್ವಲ್ಪ ಕಾಳಜಿ ವಹಿಸಿದ್ರೆ ವೇತನ ಜಾರಿ ಆ ಸಭೆಯಲ್ಲಿ